ಇನ್ನೇನು ಹಬ್ಬಗಳ ಸೀಸನ್ ಹತ್ತಿರ ಬರ್ತಿದೆ. ಈ ಟೈಮಲ್ಲಿ ಮನೆಯಲ್ಲಿ ಸ್ವೀಟ್ ಮಾಡಬೇಕು ಅಂತ ಎಲ್ಲರಿಗೂ ಅನ್ಸುತ್ತೆ. ಅದಕ್ಕೆ ಇವತ್ತು ನಾನು ಈಸಿ ಕ್ರಿಸ್ಪಿ ಮತ್ತು ತುಂಬಾ ಟೇಸ್ಟಿ ಬಾದಾಮ್ ಪುರಿ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನಮಸ್ಕಾರ, ನಮ್ಮ ಮನೆ ಅಡುಗೆಗೆ ಪ್ರೀತಿಯ ಸ್ವಾಗತ. ಬನ್ನಿ ಬಾದಾಮ್ ಪುರಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ 1 ಕಪ್ ಮೈದಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಸಣ್ಣ ರವೆ ಹಾಕಿ, ಅದರಲ್ಲಿ 1 ಚುಟಿಕೆಯಷ್ಟು ಉಪ್ಪು ಹಾಕಿ, 3 ಟೇಬಲ್ ಸ್ಪೂನ್ ಬಿಸಿ ಎಣ್ಣೆ ಹಾಕಿ, ಸ್ವಲ್ಪ ಫುಡ್ ಕಲರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲಿ ಹಿಟ್ಟನ್ನು ಒತ್ತಿದಾಗ ಅದು ಶೇಪ್ ಹಿಡಿಯುತ್ತೆ, ಅಂದ್ರೆ ಎಣ್ಣೆ ಸರಿಯಾಗಿ ಸೇರಿದೆ ಅಂತ ಅರ್ಥ. ಸ್ವಲ್ಪ ಸ್ವಲ್ಪ ನೀರು ಹಾಕುತ್ತಾ ಹಿಟ್ಟು ಕಲಿಸಿಕೊಳ್ಳಿ. 20 ನಿಮಿಷಗಳ ಕಾಲ ರೆಸ್ಟ್ ಮಾಡಲು ಬಿಡಿ. ಇನ್ನೊಂದು ಕಡೆ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ. 1 ಬೌಲ್ ಸಕ್ಕರೆಗೆ ಅರ್ಧ ಕಪ್ ನೀರು ಹಾಕಿ 1 ಎಳೆ ಪಾಕ ಬರುವವರೆಗೂ ಕುದಿಸಿ. ಪಾಕ ರೆಡಿ ಆದ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿಯನ್ನು ಹಾಕಿ. ನಂತರ ಸಣ್ಣ ಉಂಡೆಗಳನ್ನು ಮಾಡಿ ಪುರಿ ತರ ಲಟ್ಟಿಸಿ. ತ್ರಿಕೋನ ಆಕಾರದಲ್ಲಿ ರೆಡಿ ಮಾಡಿ ಇಟ್ಟುಕೊಳ್ಳಿ. ವಿಡಿಯೋದಲ್ಲಿ ತೋರಿಸಿದ ಹಾಗೆ. ಈಗ ಮೀಡಿಯಂ ಫ್ಲೇಮ್ ಅಲ್ಲಿ ಗೋಲ್ಡನ್ ಕಲರ್ ಬರುವವರೆಗೂ ಕರಿಯಿರಿ. ನಂತರ ಮೀಡಿಯಂ ಬಿಸಿ ಪಾಕದಲ್ಲಿ ಫ್ರೈ ಮಾಡಿದ ಬಾದಾಮ್ ಪುರಿಯನ್ನು ಅದರಲ್ಲಿ 2 ರಿಂದ 3 ನಿಮಿಷಗಳ ಕಾಲ ನೆನೆಸಿ ತೆಗೆಯಿರಿ. ಹೀಗೆ ಮಾಡಿದರೆ ಪಾಕದಲ್ಲಿ ಸಿಹಿ ಒಳಗೆ ಚೆನ್ನಾಗಿ ಹೋಗುತ್ತೆ. ಅದರ ಮೇಲೆ ಸ್ವಲ್ಪ ಬಾದಾಮ್, ಪಿಸ್ತಾ, ಖಸ್ಖಸ್, ಸ್ವಲ್ಪ ಒಣ ಕೊಬ್ಬರಿ ಪುಡಿ ಇಂದ ಗಾರ್ನಿಶ್ ಮಾಡಿ. ಈಗ ನಮ್ಮ ಕ್ರಿಸ್ಪಿ ಮತ್ತು ಜ್ಯೂಸಿ ಬಾದಾಮ್ ಪುರಿ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನೂ ಹೆಚ್ಚು ಸಿಂಪಲ್ ಮತ್ತು ಟೇಸ್ಟಿ ರೆಸಿಪಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.